ಕಾಲ್ ಬಂದಿತ್ತು. ನಾನು ಕೆಲಸದಿಂದ ವಾಪಸ್ ಬರ್ತಿದ್ದೆ. ತಮ್ಮ ಫೋನ್ ಮಾಡಿ ಅಮ್ಮ ಸೂಸೈಡ್ ಮಾಡಿಕೊಂಡ್ರು ಅಂತಂದ. ತಮಾಷೆ ಮಾಡಬೇಡ ಅಂತ ಹೇಳಿದೆ. ಬಟ್ ಮಾಡ್ಕೊಂಡಿದ್ದಾರೆ ಹೀಗೆ ಅಂತ ಹೇಳ್ದ. ನಂಬಕ್ಕೆ ಕಷ್ಟ ಆಯಿತು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅಮ್ಮ ಮಾಡ್ಕೊಂಡಿಲ್ಲ ಸೂಸೈಡು. ತಮ್ಮನೇ ಅಪ್ಪನೇ ಸೇರಿ ಏನೋ ಮಾಡಿದ್ದಾರೆ. ಇಂಟೆನ್ಷನಲಿ ಅಲ್ಲದೆ ಇದ್ದರೂ ಜಗಳದಲ್ಲಿ ಎಲ್ಲೋ ಹೊಡೆದಿರಬೇಕು. ಹಿಂಗಾಗೋಗಿದೆ. ಆಮೇಲೆ ಅದನ್ನು ಕವರಪ್ ಮಾಡೋಕ್ಕೆ ಸೂಸೈಡ್ ಅಂದಿದ್ದಾರೆ. ಸೂಸೈಡ್ ಥರ ಇದು ಕಾಣ್ತಾ ಇಲ್ಲ. ಸೂಸೈಡ್ ಅಲ್ಲ. ಅಮ್ಮ ಸೂಸೈಡ್ ಮಾಡ್ಕೊಳ್ಳೋಂಗಿದ್ದಿದ್ರೆ 25 ವರ್ಷದ ಹಿಂದೆನೇ ಮಾಡ್ಕೊಳ್ಳೋರು. ಯಾಕೆಂದರೆ 25 ವರ್ಷದಿಂದನೂ ಮನೇಲಿ ಇದೇ ಥರ ಜಗಳ ನಡೀತಾನೇ ಇದೆ. ನಾವು ನಾರ್ಮಲ್ ಅಂತಲೇ ಅಂದ್ಕೊಂಡ್ವಿ. ಆದರೆ ಈ ಥರ ಹೋಗುತ್ತೆ ಅಂತ ಗೊತ್ತಿರಲಿಲ್ಲ. ಜರ್ಮನಿಯಿಂದ ಇಲ್ಲಿಗೆ ಈಗ ರೀಸನ್ಗೆ ಬರ್ತೀನಿ ಅಂತ ಗೊತ್ತಿರಲಿಲ್ಲ. 1 ವರ್ಷ ಆಗಿತ್ತು ನಾನು ಹೋಗಿ. ಈ ರೀಸನ್ಗೆ ಇಲ್ಲಿಗೆ ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಮ್ಮಂಗೆ ನ್ಯಾಯ ಆಗಬೇಕು, ಅಪ್ಪಂಗೆ ತಮ್ಮಂಗೆ ಶಿಕ್ಷೆ ಆಗಬೇಕು ಅವ್ರು ಮಾಡಿರೋ ತಪ್ಪಿಗೆ. ನಾನಿಲ್ಲಿ ನನ್ನ ತಮ್ಮ ಇದ್ದಾನೆ ಅಂತ ನಂಬಿ ಬಿಟ್ಟು ನಮ್ಮಮ್ಮನ ನಾನು ಅಬ್ರಾಡ್ಗೆ ಹೋಗಿದ್ದೆ ಓದೋಕ್ಕೆ ಅಂತ. ಆದರೆ ನನ್ನ ತಮ್ಮ ಈ ಥರ ಆಗ್ತಾನೆ ಅಂತ ಗೊತ್ತಿರಲಿಲ್ಲ ನನಗೆ. ಅಮ್ಮನ ದಿನ ಬೈಯೋನು ಅವನೂ. ಅದಕ್ಕೆ ಇವಾಗ ಅಮ್ಮನ ಕ್ರಿಮೇಷನ್ ಏನಿದೆ, ಅಪ್ಪ ತಮ್ಮ ಇಬ್ಬರೂ ಮಾಡೋಂಗಿಲ್ಲ. ಇದೇ ನಾನು ಕೇಳ್ಕೊತಾ ಇರೋದು. ನಮ್ಮ ಮಾವ ಮಾಡಬೇಕು. ಕೇಳ್ಕೊತಾ ಇರೋದಲ್ಲ, ಹೇಳ್ತಾ ಇರೋದು. ಯಾರೂ ತಡಿಬಾರ್ದು. ಮಾವನೇ ಅಮ್ಮನ ಕ್ರಿಮೇಷನ್ ಮಾಡಬೇಕು.